ಕೊಂದನಹಳ್ಳಿ ಡೈರಿ ಅಧ್ಯಕ್ಷ-ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಅಧ್ಯಕ್ಷರಾಗಿ ಎಂ ಕಾಮರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪ ಆಯ್ಕೆ. ಚಿಂತಾಮಣಿ ತಾಲ್ಲೂಕಿನ ಕೊಂದನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಎಂ ಕಾಮರೆಡ್ಡಿ, ಉಪಾಧ್ಯಕ್ಷರಾಗಿ ಮುನಿವೆಂಕಟಪ್ಪ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಡೇರಿಯ ಆಡಳಿತ ಮಂಡಳಿಯ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಗೆ ಇತ್ತೀಚೆಗೆ ನಡೆದ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ 11 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದರು. ಅಧ್ಯಕ್ಷ ಸ್ಥಾನಕ್ಕೆ ಎಂ ರಾಮರೆಡ್ಡಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಮುನಿವೆಂಕಟಪ್ಪ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಪರಿಶೀಲನೆಯಲ್ಲಿ ಇಬ್ಬರ ನಾಮಪತ್ರಗಳು ಸಿಂಧುವಾಗಿದ್ದವು. ನಾಮಪತ್ರಗಳನ್ನು ವಾಪಸ್ ಪಡೆಯುವ ಪ್ರಕ್ರಿಯೆ ಮುಕ್ತಾಯವಾದ ಕೂಡಲೇ ಚುನಾವಣಾಧಿಕಾರಿ ಭಾಸ್ಕರ ವಿರೋಧ ಆಯ್ಕೆ ಪ್ರಕಟಿಸಿದರು. ಜೆಡಿಎಸ್ ಮುಖಂಡ ಶಿವಾರೆಡ್ಡಿ ಚುನಾವಣೆಯ ನಂತರ ಮಾತನಾಡಿ, ಗ್ರಾಮಸ್ಥರ ಮತ್ತು ದೇವರ ಆಶೀರ್ವಾದದಿಂದ ನಮ್ಮ ಬೆಂಬಲಿತ 11 ಮಂದಿ ನಿರ್ದೇಶಕರು ಜಯಗಳಿಸಿದ್ದಾರೆ. ಸರ್ಕಾರದ ನಿಯಮದಂತೆ ನಡೆದ ಅಧ್ಯಕ್ಷ-ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಒಮ್ಮತದಿಂದ ಅಭ್ಯರ್ಥಿಗಳನ್ನು ಆರಿಸಿದ್ದಾರೆ. ಇಲ್ಲಿ ಸ್ಥಾನಮಾನಗಳಿಗಿಂತ ಒಗ್ಗಟ್ಟು ಮುಖ್ಯ ಎಂದು ತಿಳಿಸಿದರು. ಸಂಘದ ವತಿಯಿಂದ ಹೊಸ ಕಟ್ಟಡ ನಿರ್ಮಾಣ, ಹಾಲಿನ ದರದಲ್ಲಿ ಪ್ರತಿ ಲೀಟರ್ಗೆ 50 ಪೈಸೆ ಹೆಚ್ಚಳ, ಹಾಲಿನ ಕ್ಯಾನ್ಗಳ ವಿತರಣೆ ಮತ್ತು ಸಂಘದ ಖಾತೆಯಲ್ಲಿ 10 ಲಕ್ಷ ರೂಪಾಯಿ ಉಳಿತಾಯ ಮಾಡುವ ಮೂಲಕ ಮಾದರಿ ಕೆಲಸ ಮಾಡಿದ್ದಾರೆ. ಹಳೆಯ ಸಮಿತಿಗಿಂತ ಹೊಸದಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಮತ್ತು ತಂಡವು ಮುಂದಿನ 5 ವರ್ಷಗಳಲ್ಲಿ 2ರಷ್ಟು ಅಭಿವೃದ್ಧಿ ಮಾಡಬೇಕು ಎಂದರು. ನಿರ್ದೇಶಕರಾದ ಕೆಎಂ ದೇವರಾಜ್, ನಾರಾಯಣಸ್ವಾಮಿ, ಕೆಎಂ ಪ್ರಕಾಶ್, ಕೆಎಲ್ ಮುನಿರಾಜು, ಕೆಎನ್ ವೆಂಕಟರೆಡ್ಡಿ, ಅಜ್ಜಪ್ಪ, ಕೆ.ಆರ್. ನಾಗೇಶ್, ದ್ಯಾವಮ್ಮ, ಲಕ್ಷ್ಮೀದೇವಮ್ಮ, ಮಾಜಿ ಅಧ್ಯಕ್ಷ ಎಂ ವೆಂಕಟೇಶ್ ಮೂರ್ತಿ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ಮುನಿಶಾಮಿ, ದೇವರಾಜ್, ಕಾರ್ಯದರ್ಶಿ ಶ್ರೀನಿವಾಸ ರೆಡ್ಡಿ, ಕೆಎಂ ಕೃಷ್ಣ, ಬೈರಾರೆಡ್ಡಿ, ನಾಗೇಶ್, ಕೆಎಸ್, ಪದ್ಮಮ್ಮ, ಕೆಬಿ ಶ್ರೀನಿವಾಸ್ ಮತ್ತಿತರರು ಉಪಸ್ಥಿತರಿದ್ದರು. ಘೋಷಣೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ ಇದರ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ಶ್ರೀ ಕೆಎಂ ಕಾಮರೆಡ್ಡಿ ಬಿ ಮುನಿಶಾಮಪ್ಪರವರು ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಮುನಿವೆಂಕಟಪ್ಪ ಬಿ ಸೊನ್ನಪ್ಪರವರು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆಂದು ಈ ಮೂಲಕ ಚುನಾವಣಾಧಿಕಾರಿಯನ್ನು ನಾನು ಘೋಷಿಸುತ್ತೇನೆ. ಜಂಟಿ ಖಾತೆ ನಿರ್ವಹಣೆಯ ಬಗ್ಗೆ ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕೊಂಗನಹಳ್ಳಿ ಇದರ ಜಂಟಿ ಖಾತೆಗಳನ್ನು ಸಂಘದ ಚುನಾಯಿತ ಅಧ್ಯಕ್ಷರಾದ ಶ್ರೀ ಕಾಮರೆಡ್ಡಿ ಬಿ ಮುನಿಶಾಮಪ್ಪರವರು ಹಾಗೂ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಜಂಟಿಯಾಗಿ ನಿರ್ವಹಿಸಲು ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕರಿಸಲಾಗಿದೆ. ಕೊಂಗನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾಯಿತ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿ ಸಭೆಯನ್ನು ಮುಕ್ತಾಯ ಮಾಡಲಾಯಿತು. ಹೇಳಕ್ಕೆ ಬಯಸ್ತೀರಾ ಅಂತ? ಅದೇ ಹಿಂದೆ ನಾವು ಇಷ್ಟೊಂದು ಅಭಿವೃದ್ಧಿ ನಾವು ಹಿಂದೆ ಇದ್ದವರು ಟೀಮು, ನಮಗೆ ಎಲ್ಲರೂ ಸಹಕಾರ ಕೊಟ್ಟರು, ನಾವು ಒಂದಿಷ್ಟು ಇಂಪ್ರೂವ್ ಮಾಡಿದ್ದೀವಿ. ಇನ್ನು ಮುಂದೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಮಗೆ ಆಸೆ ಇದೆ. ಏನೋ ಎಲ್ಲರೂ ನಮ್ಮ ಊರೆಲ್ಲರೂ ಸಹಕಾರ ನಮ್ಗೆ ಇರಲಿಕ್ಕೆ ನಾವು ಮಾಡ್ತೀವಿ. ಇಲ್ಲಾಂದರೆ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಎಲ್ಲರೂ ಸಹಕಾರ ನಮಗೈತೆ, ಮಾಡ್ತೀವಿ. ನಮ್ಮ ಮುಂದೆನೇ ಅಭಿವೃದ್ಧಿ ಮಾಡ್ತೀವಿ. ಇದು ಭಾಳ ವಿಶೇಷವಾದ ದಿನ ಅಂತ ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಕಳೆದ ಭಾನುವಾರ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಚುನಾವಣೆ ನಡೀತು. ಹಾಲು ಒಕ್ಕೂಟದ ಸಹಕಾರ ಸಂಘದ ಕೊಂಗನಹಳ್ಳಿ ಗ್ರಾಮದ ಸಂಘದ ಚುನಾವಣೆ ನಡೆದಾಗ ನಾವು 11 ಜನ ಇವತ್ತೇನಿಲ್ಲಿ ಡೈರೆಕ್ಟರ್ಸ್ ಇದ್ದೀರೋ ಚುನಾಯಿತರಾದರು. ಅದು ಭಾಳ ಪ್ರತಿಷ್ಠೆ ಚುನಾವಣೆ ನಡೀತು. ಅದರಲ್ಲಿ ಊರಿನ ಗ್ರಾಮಸ್ಥರ ಆಶೀರ್ವಾದ, ಆ ದೇವರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇದ್ದಿದ್ದಕ್ಕೆ ಇವತ್ತು ನಾವು ಗೆದ್ವಿ. ಅದೇ ರೀತಿ ಈಗ ಪ್ರೋಟೋಕಾಲ್ ಪ್ರಕಾರ ಅಧ್ಯಕ್ಷರು ಉಪಾಧ್ಯಕ್ಷರು ಅನ್ನೋದು ಇದೆ, ಅದು ಇವತ್ತು ಬಂದಿದೆ. ಸೊ ಹಾಗಾಗಿ ಇವತ್ತೆಲ್ಲರೂ ನನ್ನ ಡೈರೆಕ್ಟರ್ಸ್ ಎಲ್ಲ ನನ್ನ ಆಹ್ವಾನ ಮಾಡಿ ನೀವು ಬರಬೇಕು ಇವತ್ತು ಅಂತೇಳಿ ಒಂದು ಅಧ್ಯಕ್ಷರು ಉಪಾಧ್ಯಕ್ಷನ ಆಯ್ಕೆ ಮಾಡಬೇಕು ಅಂತೇಳಿ ಕರೆದ್ರು. ನಾನು ಇವತ್ತೆಲ್ಲ ಬಂದು ಎಲ್ಲೋ ಒಂದು ಕಡೆ ಕುಂತ್ಕೊಂಡು ಇವತ್ತೇನು ಚುನಾವಣೆ ಕೂಡ ಇಲ್ಲ, ಒಂದು 2 ನಿಮಿಷ ಕುತ್ಕೊಂಡು ಇಂಥವ್ರು ಆಗಬೇಕು, ಇಂಥವ್ರು ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರು ಆಗಬೇಕು ಅಂತ ಅದು ಪ್ರೋಟೋಕಾಲ್ಗೋಸ್ಕರ ಅಷ್ಟೇ. ಬಟ್ ನನ್ನ ಅಭಿಪ್ರಾಯದಲ್ಲಿ ಇರ್ತಕ್ಕಂಥಲ್ಲಿ ಎಲ್ಲರೂ ಅಧ್ಯಕ್ಷರು ಉಪಾಧ್ಯಕ್ಷರು, ಯಾಕೆಂದರೆ ಇಲ್ಲಿ ಯಾರ್ದು ಭೇದ ಭಾವ ಏನಿಲ್ಲ, ಎಲ್ಲರ ಒಮ್ಮತದಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟರು. ಹಾಗಾಗಿ 2 ನಿಮಿಷದಲ್ಲಿ ಆಯ್ಕೆ ಮಾಡಿಕೊಂಡು ಇವತ್ತಿಗೆ ಬಂದು ಅಧ್ಯಕ್ಷರಾಗಿ ನಮ್ಮ ಕಮನವರು, ಉಪಾಧ್ಯಕ್ಷರಾಗಿ ಮುನಿಯಣ್ಣವರು, ಅದೇ ರೀತಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿಯವ್ರಿಗೂ ನಾನು ಇದೇ 5 ವರ್ಷ ಹಿಂದ್ಗಡೆ ನಮ್ಮ ಒಂದು ಕಮಿಟಿ ನಾವೇ ಮಾಡಿದ್ವಿ. ಕಮಿಟಿ ಆಗಿ ಅಧ್ಯಕ್ಷರು ನಮ್ಮ ವೆಂಕಟೇಶ್ ಮೂರ್ತಿಯವರು ಅಧ್ಯಕ್ಷರಾಗಿದ್ದರು, ಉಪಾಧ್ಯಕ್ಷರು ಎಂ ನಾರಾಯಣ ಸ್ವಾಮಿಯವರಾಗಿದ್ದರು. ಅದೇ ರೀತಿ ಕಮಿಟಿಲಿ ಭಾಳ ಜನ ಇಲ್ಲೇ ಇದ್ದಾರೆ, ಕಮಿಟಿಲಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೂ ನಾನು ಇದೇ ರೀತಿ 5 ವರ್ಷ ಹಿಂದ್ಗಡೆ ಅವ್ರಿಗೊಂದು ಚಾಲೆಂಜಾಗಿ ಕೊಟ್ಟಿದ್ದೆ. ನಾನು ನೀವೇನು ಮಾಡ್ತಿರೋ ಬಿಡ್ತಿರೋ ಡೈರಿ ಭಾಳ ಹಿನ್ನಡೆ ಇದೆ, ಈ 5 ವರ್ಷದಲ್ಲಿ ನೀವು ಅಭಿವೃದ್ಧಿ ಮಾಡಿ ನನಗೆ ನೋಡಿಸ್ಬೇಕು ಅಂತೇಳಿ ಒಂದು ಚಾಲೆಂಜಾಗಿ ಕೊಟ್ಟಿದ್ದೆ ಅವರು. ಅದನ್ನು ಭಾಳ ಜವಾಬ್ದಾರಿ ತೊಗೊಂಡು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಮಿಟಿ ಇರ್ಬೋದು, ಭಾಳ ಜವಾಬ್ದಾರಿಯಾಗಿ ತೊಗೊಂಡು ಇವತ್ತೆಲ್ಲೋ ಒಂದು ಹಂತಕ್ಕೆ ತಂದು ಇವತ್ತು ಲಾಸ್ಟ್ ಮೀಡಿಯಾ ಅಂತ ಹೇಳಿದ್ದೇನೆ. ಕಳೆದ ಬಾರಿ ಕೂಡ ನಾನು ಹೇಳ್ಬೇಕಾದ್ರೆ ಹೇಳಿದ್ದೆ, ಲಾಸ್ಟ್ ಟೈಮ್ ಒಂದು ನಿಮ್ಮ ಕಣ್ಮುಂದೆನೇ ಕಾಣ್ತಾ ಇದೆ, ಹೊಸ ಬಿಲ್ಡಿಂಗ್ ಕಾಣ್ತಾ ಇದೆ. ಆಮೇಲೆ ಈ ಸುತ್ತಮುತ್ತಲು ನನಗೆ ಗೊತ್ತಿರ್ತಕ್ಕಂಥ ಡೈರಿಗಳಲ್ಲಿ ಯಾರು 50% ಇನ್ಕ್ರೀಸ್ ಮಾಡಲಿಲ್ಲ, ಅದನ್ನು ಮಾಡಿದ್ದಾರೆ. ಹಾಲು ಕ್ಯಾನಲ್ ಕೊಟ್ಟಿದ್ದಾರೆ, 10 ಲಕ್ಷ ಕ್ಯಾಶ್ ಇಟ್ಟಿದ್ದಾರೆ. ಇದೇ ರೀತಿ ಮತ್ತೆ ನಾನು ಇನ್ನೂ ಒಂದು ಸರಿ ಇವ್ರಿಗೆ ಏನು ನಾನು ಚಾಲೆಂಜ್ ಕೊಡ್ತಾರೆ ಅಂದರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಮಿಟಿಗೆ ಮುಂದೆ 5 ವರ್ಷಗಳಿಗೆ
ಇವ್ರು ಏನು ಮಾಡಿದ್ದಾರೆ ಇದಕ್ಕಿಂತ ನೀವು ಎರಡರಷ್ಟು ಉಳಿತಾಯ ಮಾಡಿ ಯಾರು ಪ್ರತಿಯೊಬ್ಬ ಹಾಲಾಕುವಂಥವ್ರಿಗೆ ಯಾರಿಗೂ ನೀವು ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಪ್ರತಿಯೊಬ್ಬರಿಗೂ ನೀವು ಸ್ಪಂದಿಸಿ ಕಷ್ಟ ಸುಖ ಏನು ಅಂತೇಳಿ ಅವ್ರಿಗೆ ನೀವು ಸ್ಪಂದಿಸಬೇಕು. ಪ್ರತಿ ಮೀಟಿಂಗಲ್ಲಿ ಕೂಡ ಎಲ್ಲ ಇರ್ತಕ್ಕಂಥ ಕಮಿಟಿಯವರು ಪ್ರತಿ ಮೀಟಿಂಗ್ ಹಾಜರಾಗಿ ಹಾಲಾಕುವಂಥ ಪ್ರತಿಯೊಬ್ಬರು ಮನೆಗಳಲ್ಲಿ ಏನು ಕುಂದುಕೊರತೆಗಳಿದೆ, ಏನು ತೊಂದರೆಗಳಿದೆ, ಅವ್ರಿಗೆ ಹಸು ಕರುಗಳಿಗೆ ಏನೇನು ಆಗ್ತಾಯಿದೆ ಅಂತೇಳಿ ಮೀಟಿಂಗ್ಗಳಲ್ಲಿ ಪ್ರತಿಯೊಬ್ಬರು ಅವ್ರ ಮನೆಗಳಿಗೆ ಹೋಗಿ ನೀವು ವಿಚಾರಿಸುವಂಥ ಕೆಲಸ ಆಗಬೇಕು. ಅದರ ಜೊತೆಗೆ ಅಭಿವೃದ್ಧಿ ಆಗಬೇಕು. ಅದೇ ರೀತಿ ಮುಂದೆ ಇದೇ ರೀತಿ ನೀವು ನಮ್ಮ ಡೈರಿಗೆ ಏನಾದರೂ ಉಳಿಸಿ ಮುಂದಿನ ದಿನಗಳಲ್ಲಿ ಏನಾದರೂ ನೀವು ನನಗೆ ನೋಡಿಸಿದ್ರೆ ಮುಂದಿನ ದಿನಗಳು ನಮಗೂ ಕೂಡ ಈ ಒಳ್ಳೆ ಕೆಲಸ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಇರ್ಬೋದು, ಡೈರಿ ಎಲೆಕ್ಷನ್ ಇರ್ಬೋದು, ನಮಗೆ ಭಾಳ ಈಸಿ ಆಗ್ತದೆ. ಹಾಗಾಗಿ ಚುನಾವಣೆ ನಮ್ಗೆ ಮುಖ್ಯ ಅಲ್ಲ, ಇಲ್ಲಿ ಅಭಿವೃದ್ಧಿ ಅನ್ನೋದೇ ನಮಗೆ ಮುಖ್ಯ. ಡೈರಿ ಉಳಿಸ್ಕೊಂಡು ಹೋಗ್ಬೇಕು. ಯಾಕೆಂದರೆ ಈಗ ಹಾಲು ಅನ್ನೋದು ಅಮೃತಕ್ಕೆ ಸಮಾನ. ಇದೊಂಥರ ದೇವಸ್ಥಾನ ಇದ್ದಾಗೆ ಈ ಡೈರಿ ಅನ್ನೋದು. ಇದರಲ್ಲಿ ರಾಜಕಾರಣ ಮಾಡೋದು ತೃಪ್ತಿಕರ ಅದಲ್ಲವೇ ಅದು ಮಾಡಲೂಬಾರ್ದು. ಇದು ದೇವಸ್ಥಾನ ಇದ್ದಾಗೆ ಪ್ರತಿಯೊಬ್ಬರು ಬಂದು ಕೈ ಮುಗಿಯುವಂಥದ್ದು ಇಲ್ಲಿ ಒಂಥರ ಅಮೃತ ಪ್ರಸಾದ ಸಿಗ್ದಂಗೆ ಇದಂತ. ಅದಕ್ಕೋಸ್ಕರ ಯಾವುದೇ ರಾಜಕಾರಣ ಮಾಡೋದು ಬೇಕಾಗಿಲ್ಲ. ದಯವಿಟ್ಟು ನಲ್ಲಿರ್ತಕ್ಕಂಥ ಕಮಿಟಿಯವ್ರಿಗೆ ಎಲ್ಲರಿಗೂ ಹೇಳೋದು ನಾನಿಷ್ಟೇ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನು 5 ವರ್ಷ ಮಾಡ್ಕೊಂಡ್ಬಂದ್ರೆ ಇದಕ್ಕಿಂತ ಚಾಲೆಂಜಾಗಿ ತೊಗೊಂಡು ಇನ್ನು 2ರಷ್ಟು ಪಟ್ಟು ನೀವು ಅಭಿವೃದ್ಧಿ ಮಾಡಿ ಪ್ರೂಫ್ ಮಾಡಬೇಕು, ಇಲ್ಲಿ ನಿಲ್ಲಿಸಬೇಕು ಅನ್ನೋ ನಮ್ಮ ಗೌರವ ಉಳಿಸ್ಬೇಕು. ಊರಿನಲ್ಲಿ ನಿಮ್ಗೆ ಯಾರು ಓಟ್ ಹಾಕಿ ಗೆಲ್ಸಿದ್ದಾರೋ, ಆಮೇಲೆ ಯಾರು ಊರಲ್ಲಿ ಗ್ರಾಮಸ್ಥರು ನಮಗೆ ಗೌರವ ಕೊಟ್ಟು ನಮ್ಮ ಗೌರವ ಕಾಪಾಡೋದು, ಇವ್ರಿಗೆಲ್ಲರ ಗೌರವ ಕಾಪಾಡಬೇಕು ಅಂತೇಳಿ ಇದರಲ್ಲಿ ಮನವಿ ಮಾಡಿ. ಸಾಕು